ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನ ಇದು. ನಮ್ಮ ಯೇಸು ಸಜೀವವಾಗಿದ್ದಾರೆಂದು, ಆತನು ಮರಣವನ್ನು ಜಯಿಸಿ ತಿರುಗಿ ಎದ್ದು ಬಂದಿದ್ದಾರೆಂದು, ಜೀವವುಳ್ಳ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ ಎಂಬುದಾಗಿ ಜ್ಞಾಪಕ ಮಾಡಿಕೊಳ್ಳುವ ದಿನವಾಗಿದೆ. ಆಲಯಕ್ಕೆ ಹೋಗಲು ಸಿದ್ಧರಾಗೋಣ. ಒಂದು ಚಿಕ್ಕ ವಾಕ್ಯ ಧ್ಯಾನದ ನಂತರ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಸಜೀವ ದೇವರೇ, ನಿಮಗೆ ಸ್ತೋತ್ರಗಳು. ನಿಮ್ಮನ್ನು ಆರಾಧಿಸುವ ಭಾಗ್ಯ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನೀವು ಮಾನಸಾಂತರ ಹೊಂದಿದ್ದೀರಾ? ನೀವು ರಕ್ಷಿಸಲ್ಪಟ್ಟಿದ್ದೀರಾ? ನೀವು ದೀಕ್ಷಾಸ್ನಾನ ಹೊಂದಿದ್ದೀರಾ? ನೀವು ಕ್ರಮ ತಪ್ಪದಂತೆ ದೇವರ ಆಲಯಕ್ಕೆ ಹೋಗುತ್ತಾ ಇದ್ದೀರಾ? ಪ್ರತಿ ಭಾನುವಾರದಂದು ದೇವರ ಆಲಯಕ್ಕೆ ಹೋಗಬೇಕೆಂದು ವಿಶ್ವಾಸಿಗಳಿಗೆ ಯಾರೂ ಹೇಳುವ ಅಗತ್ಯವಿಲ್ಲ. ಪಾಸ್ಟರ್ಸ್ಗಳು ಕೂಡ ನಿಮ್ಮನ್ನು ಬೇಡಿಕೊಳ್ಳುವ ಅಗತ್ಯವಿಲ್ಲ. ನೀವು ದೇವರ ಮಕ್ಕಳಾಗಿರೋದಾದರೆ, ದೇವರ ವಾಕ್ಯಾನುಸಾರವಾಗಿ ಜೀವಿಸುವ ವ್ಯಕ್ತಿಯಾಗಿರೋದಾದರೆ, ನಿಮ್ಮನ್ನು ರಕ್ಷಿಸಿ ವಿಮೋಚಿಸಿರುವಂತಹ ಯೇಸುವನ್ನು ಆರಾಧಿಸುವುದಕ್ಕಾಗಿ ಯಾವಾಗ ಅವಕಾಶ ಸಿಗುತ್ತೆ ಎಂದು ಕಾದಿರ್ತೀರಿ. ಅಷ್ಟಕ್ಕೂ ಹೇಳಬೇಕಾದರೆ, ದೇವರ ಆಲಯವೆಂದರೆ ಎಲ್ಲೋ ಕಟ್ಟಡದಲ್ಲಿರುವಂಥದ್ದಲ್ಲ, ನಾವೇ ಆಗಿದ್ದೇವೆ. ನಮ್ಮ ದೇಹವೇ ಆತನ ಆಲಯವಾಗಿದೆ. ಒಮ್ಮೆ ವಾಕ್ಯ ನೋಡೋಣ ಬನ್ನಿ. ಕೊರಿಂಥದವರಿಗೆ ಬರೆದಂತಹ 2ನೇ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ ಓದುತ್ತೇನೆ, ಕೇಳಿ. ನಾವು ಜೀವವುಳ್ಳ ದೇವರ ಆಲಯವಾಗಿದ್ದೇವೆ. ನಾವು ಜೀವವುಳ್ಳ ದೇವರ ಆಲಯವಾಗಿದ್ದೇವೆ. ನಿಮ್ಮ ದೇಹವೇ ದೇವರ ಆಲಯವಾಗಿದೆ. ದೇವರ ಆಲಯ ಪರಿಶುದ್ಧವಾದದಾಗಿದೆ, ಪ್ರತ್ಯೇಕಿಸಲ್ಪಟ್ಟದಾಗಿದೆ. ದೇವರು ನಿಮ್ಮನ್ನು ನನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆ. ಆತನ ನಾಮವನ್ನು ಅಂಗೀಕರಿಸಿ, ಆತನ ಶಿಲುಬೆಯ ಯಜ್ಞವನ್ನು ನಂಬಿ, ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾವು ಆತನ ಮಗನಾಗಿ ಮಗಳಾಗಿ ಅಂಗೀಕರಿಸಲ್ಪಡ್ತಿದ್ದೇವೆ. ಆತನ ಆಲಯವಾಗಿ ಮಾರ್ಪಡ್ತಿದ್ದೇವೆ. ನಾನು ಅವರಲ್ಲಿ ವಾಸಿಸುವೆನು. ಏನಂತೆ? ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ನಿಮ್ಮನ್ನು ನಾನು ಪ್ರತ್ಯೇಕಿಸಿಕೊಂಡಿದ್ದೇನೆ, ಅನ್ಯ ಜನರಿಂದಲೂ ಈ ಲೋಕದಿಂದಲೂ ಪ್ರತ್ಯೇಕಿಸಿದ್ದೇನೆ. ಹಾಗಾಗಿ ನೀವು ಪ್ರತ್ಯೇಕವಾಗಿರಿ, ಅಪವಿತ್ರವಾದದ್ಯಾವುದನ್ನು ಮುಟ್ಟದಿರಿ, ಅಪವಿತ್ರವಾದವರೊಂದಿಗೆ ಐಕ್ಯವಾಗಿರಬೇಡಿರಿ. ಇದೇ ಅಧ್ಯಾಯದ 14ನೇ ವಚನ ಕೂಡ ಹೇಳುತ್ತೆ, 2 ಕೊರಿಂಥಿ 6:14, ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಇಜ್ಜೂಡರಾಗಬೇಡಿರಿ. ನಾವು ಅವಿಶ್ವಾಸಿಗಳೊಂದಿಗೆ ಯಾಕೆ ಇದ್ದು ಇಜ್ಜೂಡರಾಗಬೇಕು? ಇಜ್ಜೂಡ ಅಂದ್ರೆ ನೊಗದಿಂದ ಕಟ್ಟಿದ್ರೆ ಒಂದು ಎತ್ತಿ ಈ ಕಡೆ, ಇನ್ನೊಂದು ಎತ್ತಿ ಈ ಕಡೆ ಇರುತ್ತೆ. ಹಾಗೆಯೇ ಒಬ್ಬ ವಿಶ್ವಾಸಿ ಇನ್ನೊಬ್ಬ ಅವಿಶ್ವಾಸಿ ಒಟ್ಟಿಗೆ ಹೇಗೆ ನಡೀಲಿಕ್ಕಾಗುತ್ತೆ? ಒಂದು ಕಡೆ ಎತ್ತು, ಒಂದು ಕಡೆ ಕತ್ತೆ ಬಂಡಿಗೆ ಕಟ್ಟಿದ್ರೆ ಅದು ನಡೀಲಿಕ್ಕಾಗುತ್ತೋ? ಒಂದು ಹಿಂದಕ್ಕೆ ಕೇಳಿದ್ರೆ ಇನ್ನೊಂದು ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ದೇವರ ಮಕ್ಕಳಾಗಿರುವ ನಾವು ಅವಿಶ್ವಾಸಿಗಳೊಂದಿಗೆ ಇಜ್ಜೂಡರಾಗಬಾರದು. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟ ಏನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಲೋಕದವರೊಂದಿಗೆ ನಾವು ನಡೆಯಲಿಕ್ಕಾಗೋದಿಲ್ಲ, ಲೋಕಾನುಸಾರವಾಗಿ ಬದುಕಲಿಕ್ಕಾಗೋದಿಲ್ಲ, ಲೋಕದ ಪದ್ಧತಿಗಳನ್ನು ನಾವು ಆಚರಿಸಲಿಕ್ಕಾಗೋದಿಲ್ಲ. ದೇವರ ಆಲಯಕ್ಕೆ ಹೋಗುವ ನೀವು ದೇವರ ಮಗುವಾಗಿದ್ದೀರಿ ಎಂದು ಜ್ಞಾಪಕದಲ್ಲಿಟ್ಕೊಳ್ತಾ ಇದ್ದೀರಾ? ನಿಮ್ಮ ಪ್ರವರ್ತನೆಯನ್ನು ಪರಿಶೀಲಿಸಿಕೊಳ್ತಾ ಇದ್ದೀರಾ? ನಿಮ್ಮ ಹೃದಯವನ್ನು ಪರಿಶೀಲಿಸಿಕೊಳ್ತಾ ಇದ್ದೀರಾ? ನೀವು ಯಾರ ಮಗುವಾಗಿದ್ದೀರಿ? ನೀವು ನನಗೆ ಕುಮಾರ ಕುಮಾರಿಯರಾಗಿರುವಿರಿ. ನೋಡಿ ಪ್ರಿಯರೇ, ಒಬ್ಬ ಜಮೀನ್ದಾರನ ಮಗನು ಜಮೀನ್ದಾರನ ಮಗುವಾಗಿ ಬದುಕಬೇಕು, ಕಡು ಬಡವನಾಗಿ ಬದುಕಬಾರ್ದಲ್ಲವೇ? ಅರ್ಥವಾಯ್ತಾ? ಒಬ್ಬ ರಾಜನ ಮಗನು ರಾಜಕುಮಾರನಾಗಿ ಯುವರಾಜನಾಗಿ ಬದುಕುತ್ತಾನೆ ಹೊರತು ಒಬ್ಬ ಭಿಕ್ಷೆಗಾರನಂತಿರುತ್ತಾನೋ? ಹೋಗ್ಲಿ, ಬಂದಿಯಾಳಾಗಿ ಬದುಕುತ್ತಾನೋ? ಒಮ್ಮೆ ನಾವು ಪಾಪಕ್ಕೆ ಬಂದಿಯಾಳುಗಳಾಗಿದ್ದೆವು.
ಯೇಸು ತನ್ನ ರಕ್ತ ಸುರಿಸಿ ನಮ್ಮನ್ನು ಬಿಡಿಸಿ ತಮ್ಮ ಕುಮಾರರನ್ನಾಗಿ, ತನ್ನ ಕುಮಾರ್ತೆಯರನ್ನಾಗಿ, ತನ್ನ ಮಕ್ಕಳನ್ನಾಗಿ, ಪರಲೋಕಕ್ಕೆ ಹಕ್ಕುದಾರರನ್ನಾಗಿ ಮಾಡಿದ್ದಾರೆ. ನಾವು ಅದಕ್ಕೆ ತಕ್ಕಂತೆ ಬದುಕಬೇಕು. ಒಮ್ಮೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನ ನೋಡುವುದಾದ್ರೆ ಹೀಗೆ ಹೇಳುತ್ತೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ. ಯಾರು ನಾವು? ದೇವರಿಂದ ಆರಿಸಿಕೊಂಡವರಾಗಿದ್ದೇವೆ, ಪ್ರತಿಷ್ಠಿತರಾಗಿದ್ದೇವೆ, ದೇವರಿಗೆ ಪ್ರಿಯರಾಗಿದ್ದೇವೆ. ಅದಕ್ಕೆ ತಕ್ಕ ಹಾಗೆ ನಾವು ಬದುಕಬೇಕು. ನಾನು ಆರಿಸಲ್ಪಟ್ಟವನು, ನಾನು ಪ್ರತ್ಯೇಕಿಸಲ್ಪಟ್ಟವನು. ನನ್ನನ್ನು ಪ್ರೀತಿಸುವ ಯೇಸು ಇದ್ದಾರೆ. ನನ್ನ ಯೇಸುವಿಗೆ ನಾನು ಇಷ್ಟಕರವಾಗಿದ್ದೇನೆ. ನನ್ನ ಯೇಸುವಿಗೆ ನಾನು ಸಂತೋಷಪಡಿಸಬೇಕು. ನನ್ನ ಯೇಸುವಿನ ಹಾಗೆ ನಾನು ಜೀವಿಸಬೇಕೆಂಬ ಆಸೆ ಕ್ರೈಸ್ತರಿಗಿರಬೇಕು ಪ್ರಿಯರೇ. ಆದುದರಿಂದ ಕನಿಕರ, ದಯಾಳುತ್ವವನ್ನು, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಧರಿಸಿಕೋ ಅನ್ನುತ್ತಾ ಇದ್ದಾರೆ. ಇವು ಒಳಗಡೆಯಿಂದ ಬರೋದಿಲ್ಲ ನಮಗೆ. ನೋಡಿ, ನಮ್ಮ ಮನಸ್ಸು ಹೃದಯದೊಳಗಡೆ ಏನಿರುತ್ತೋ ಆ ಕೆಟ್ಟತನವೇ ಹೊರಬರುತ್ತೆ. ಅದಕ್ಕಾಗಿಯೇ ನಾವು ಇವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು. ಕ್ರಿಸ್ತನು ಕೊಡುವಂತಹ ಈ ಬೆಲೆಬಾಳುವ ದೈವಿಕ ಲಕ್ಷಣಗಳನ್ನು ನಾವು ಧರಿಸಿಕೊಳ್ಳಬೇಕು. ಅವುಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕು. ಬೆತ್ತಲೆಯಾಗಿರುವವನನ್ನು ಯಾರೂ ನೋಡಲು ಇಷ್ಟಪಡಲ್ಲ. ಅವನು ಚೆನ್ನಾಗಿ ವಸ್ತ್ರಗಳನ್ನು ಧರಿಸಿಕೊಂಡಾಗ ಅವನಿಗೆ ಎಷ್ಟು ಬೆಲೆ ಬರುತ್ತೆ ನೋಡಿ. ಆಗ ಅವನು ಎಷ್ಟು ಆರಾಮಾಗಿರ್ತಾನೆ ನೋಡಿ. ನಮ್ಮ ವಸ್ತ್ರಧಾರಣೆಯಿಂದಲೇ ನಾವು ಯಾರಾಗಿದ್ದೇವೆ ಎಂಬುದು ಮನುಷ್ಯರು ಪರಿಗಣಿಸ್ತಾರಂತೆ. ಅಫ್ಕೋರ್ಸ್ ದೇವರು ಹೃದಯಾಂತರಾಳವನ್ನು ನೋಡ್ತಾರೆ, ಆದರೆ ಮನುಷ್ಯ ಹೊರಗಿನ ತೋರುವಿಕೆಯೇ ನೋಡ್ತಾನೆ. ಮನುಷ್ಯ ನಮ್ಮ ಹೃದಯ ನೋಡ್ಲಿಕ್ಕಾಗೋದಿಲ್ವಲ್ಲ? ಅರ್ಥ ಆಯ್ತಾ ಪ್ರಿಯರೇ? ಈ ವಸ್ತ್ರ ಅನ್ನುವಾಗ ನಾನು ಕಾಟನ್ ಆಗಲಿ ಟೆರಿಕಾಟನ್ ಆಗಲಿ ಅನ್ನೋತಾ ಇಲ್ಲ. ಸ್ವಾಭಾವಿಕ ವಸ್ತ್ರದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇಲ್ಲವೇ ವೆಸ್ಟರ್ನ್ ಡ್ರೆಸ್ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು, ಅಥವಾ ಇಂಡಿಯನ್ ಡ್ರೆಸ್ ಕುರಿತಾಗಿ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಧರಿಸಿಕೊಳ್ಳಬೇಕಾದ ಡ್ರೆಸ್ ಯಾವುದಂತೆ? ಕನಿಕರವುಳ್ಳ ಮನಸ್ಸು. ನಿಮ್ಮ ಜೀವಿತದಲ್ಲಿ ಕನಿಕರ, ಕರುಣೆ, ಕೃಪೆ, ದಯೆ, ಕ್ಷಮಾಪಣೆ ಇರಬೇಕು. ನೀವು ಎಷ್ಟೇ ಒಳ್ಳೆ ವಸ್ತ್ರ ಧರಿಸಿಕೊಂಡ್ರೂ ಕೂಡ ನಿಮ್ಮ ಜೀವಿತದಲ್ಲಿ ಕನಿಕರ ಇಲ್ಲದಿದ್ರೆ ನಿಮ್ಮನ್ನು ಎಲ್ಲರೂ ಅಸಹಿಸಿಕೊಳ್ತಾರೆ. ಯಾರ ಮೇಲೆಯೂ ಕನಿಕರ ತೋರದವನು ಎಷ್ಟೇ ಪೋಸ್ ಕೊಟ್ರೆ ಏನ್ ಪ್ರಯೋಜನ? ಭಿಕ್ಷೆಗಾರರು ಕೆಲವೊಮ್ಮೆ ನಮ್ಮ ಕಡೆ ಕೈಚಾಚಿ ಏನಾದರೂ ಕೇಳ್ತಾರೆ. ಕೊಡದಿದ್ದರೆ ಅವರ ಮುಖದ ಮೇಲೆ ಬೈತಾರೆ ನೋಡಿ. ಇಷ್ಟ್ಯಾಕೆ ಪೋಸ್ ಬೇಕು ನಿನಗೆ, ಒಂದು 10 ರೂಪಾಯಿ ಕೊಡಲಾರದಂತಹ ನಿನಗೆ ಅನ್ನುತ್ತಾರಲ್ಲವೇ? ನಮ್ಮ ಮನಸ್ಸು ಪ್ರೀತಿಯುಳ್ಳ ಕ್ರಿಸ್ತನ ಮನಸ್ಸಾಗಿರಬೇಕು ಪ್ರಿಯರೇ. ಕ್ರಿಸ್ತನ ಪ್ರೀತಿ ತೋರಿಸಬೇಕು, ಕನಿಕರ ತೋರಿಸಬೇಕು, ದಯ ತೋರಿಸಬೇಕು, ದೀನಭಾವ ತೋರಿಸಬೇಕು, ಅಂದರೆ ವಿನಯ. ಕೆಲವರು ನೋಡುವಾಗ ಎಷ್ಟೋ ಗಂಭೀರವಾಗಿ ಕಾಣಿಸ್ತಾರೆ, ಆದರೆ ಮಾತಾಡಿಸಿದ್ರೆ ಎಷ್ಟೋ ದೀನರಾಗಿರ್ತಾರೆ. ಅವರು ಎಷ್ಟು ಸಾತ್ವಿಕರಾಗಿದ್ದಾರೆಂದು ನಮಗೆ ಅರ್ಥ ಆಗುತ್ತೆ. ದೇವರ ಮಕ್ಕಳು ನಮ್ಮ ವಸ್ತ್ರಧಾರಣೆಯಿಂದ ನಮ್ಮ ಭಕ್ತಿಯನ್ನಾಗಲಿ ಇಲ್ಲವೇ ನಮ್ಮ ನೀತಿಯನ್ನಾಗಲಿ ತೋರಿಸುವಂಥದ್ದಲ್ಲ, ಆದರೆ ನಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಮಾತುಗಳಲ್ಲಿ ಇಲ್ಲವೇ ನಮ್ಮ ಯೋಚನೆಗಳಲ್ಲಿ ಆ ವಿನಯ, ಆ ಸಾತ್ವಿಕತ್ವ, ದೀರ್ಘಶಾಂತಿ, ತಾಳ್ಮೆ, ಸಹನೆ ಉಳ್ಳವರಾಗಿ ಜೀವಿಸಬೇಕಾದರೆ ಈ ದಿನ ಪ್ರತಿಯೊಬ್ಬರಿಗೆ ತಾಳ್ಮೆ ಇಲ್ಲ ಪ್ರಿಯರೇ. ಸುಮ್ಮನೆ ಕೈ ತಗಲಿದ್ರೆ ಜಗಳವಾಡ್ತಾರೆ. ಬೈಕಿಗೆ ಏನಾದರೂ ಸುಮ್ಮನೆ ತಗಲಿದ್ರೆ ದೊಡ್ಡ ಜಗಳ ಮಾಡ್ತಾರೆ. ತಪ್ಪು ಅವರದೇ ಆಗಿದ್ರೂ ಸಹ ಅವರೇ ಮತ್ತೊಬ್ಬರಿಗೆ ಬೈಯುವುದು ಮಾನವರ ಸಹಜ ಬುದ್ಧಿಯಾಗಿದೆ. ದೇವರ ಮಕ್ಕಳಾದ ನಾವು ಪ್ರತಿಯೊಬ್ಬರೊಂದಿಗೆ ಜಗಳಾಡುವವರಾಗಿರಬಾರ್ದು. ಅನಾವಶ್ಯಕವಾಗಿ ವ್ಯಾಖ್ಯಾನ ಮಾಡುವವರಾಗಿರಬಾರ್ದು. ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದ ಜಗಳಗಳಿಗೆ ಒಳಗಾಗುವವರಾಗಿರಬಾರ್ದು. ಅವಶ್ಯಕತೆ ಇಲ್ಲದ ವಿಷಯಗಳಿಗೆ ತಲೆ ತೂರಿಸುವವರಾಗಿರಬಾರ್ದು. ನಾವು ಸಮಾಧಾನಪಡಿಸುವವರಾಗಿರಬಾರ್ದು. ಜಗಳ ಉಂಟು ಮಾಡುವವರಾಗಿರಬಾರ್ದು. ನಾವು ಕನಿಕರವುಳ್ಳವರಾಗಿ, ದಯೆಯುಳ್ಳವರಾಗಿ, ವಿನಯವುಳ್ಳವರಾಗಿ, ಸಾತ್ವಿಕತ್ವವುಳ್ಳವರಾಗಿ ಜೀವಿಸಬೇಕು. 13ನೇ ವಚನ ನೋಡಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಅಂದರೆ ಯಾರಾದರೂ ನಮಗೆ ಹಾನಿ ಮಾಡಿದ್ರೂ ಕೂಡ ಪ್ರತಿಹಾನಿ ಮಾಡಬಾರದು. ದಯವಿಟ್ಟು ಗಮನಿಸಿರಿ, ನೀವು ನಿಜವಾಗ್ಲೂ ದೇವರ ಮಕ್ಕಳಾಗಿರೋದಾದರೆ, ನಿಮಗೆ ಹಾನಿ ಮಾಡಿದವರಿಗೆ ನೀವು ಹಾನಿ ಮಾಡುವುದಾದರೆ ನೀವು ಸೈತಾನನ ಕಡೆಯವರಾಗಿದ್ದೀರಿ ಅಂದರ್ಥ. ಒಳ್ಳೆಯದನ್ನು ಮಾಡುವವರಿಗೆ ಒಳ್ಳೆಯದನ್ನೇ ಮಾಡಿದ್ರೆ ಏನು ಪ್ರಯೋಜನ? ಕೆಟ್ಟದ್ದನ್ನು ಮಾಡುವವರಿಗೆ ಒಳ್ಳೆಯದನ್ನು ಮಾಡಬೇಕು. ಒಳ್ಳೆತನದಿಂದ ಕೆಟ್ಟತನ ಜಯಿಸಬೇಕು ಎಂದು ದೇವರ ವಾಕ್ಯ ಹೇಳುತ್ತೆ.
ನಿಮಗೆ ಯಾರಾದರೂ ಹಾನಿ ಉಂಟು ಮಾಡಿದ್ರೆ, ಈ ದಿನಗಳಲ್ಲಿ ಫೇಕ್ ನ್ಯೂಸ್ಗಳ ಮೂಲಕ ಎಷ್ಟೋ ಜನರು ಮತ್ತೊಬ್ಬರ ಹೆಸರು ಹಾಳು ಮಾಡಬೇಕೆಂದು, ಮತ್ತೊಬ್ಬರ ವ್ಯಕ್ತಿತ್ವ ಹಾಳು ಮಾಡಬೇಕೆಂದು, ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಎಲ್ಲರಿಗೂ ಪ್ರಚಾರ ಮಾಡಬೇಕೆಂದು, ಆ ಮತ್ತೊಬ್ಬರ ಮರ್ಯಾದೆ ತೆಗೆಯುವಂತೆ ಮಾಡಬೇಕೆಂದು ಪೋಸ್ಟ್ಗಳನ್ನು ಹಾಕ್ತಿರ್ತಾರೆ. ನಿಜವಾಗ್ಲೂ ಅಂತಹ ವಿಷಯ ತಾಳಿಕೊಳ್ಳೋದು ಬಹಳ ಕಷ್ಟ. ಆದರೆ ದೇವರ ಮಕ್ಕಳು ಯಾರು ಏನು ಅಂದ್ಕೊಂಡ್ರೆ ನನಗೇನು, ಯಾರು ಏನು ಹೇಳಿದ್ರೆ ನನಗೇನು, ಹೋಗ್ಲಿ ಬಿಡು ಪಾಪ, ಅವ್ರಿಗೇನು ಗೊತ್ತಿಲ್ಲ, ತಂದೆ ಇವ್ರು ಏನು ಮಾಡುತ್ತಾ ಇದ್ದಾರೆ, ಇವರು ಅರಿಯರು, ಹಾಗಾಗಿ ಅವರನ್ನು ಕ್ಷಮಿಸು ಎಂದು ಯೇಸು ಪ್ರಾರ್ಥಿಸಿದರಲ್ಲವೇ. ಅಂಥವರಿಗೆ ನಾವು ಪ್ರತ್ಯುತ್ತರವಾಗಿ ಮತ್ತೊಂದು ಪೋಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಒಂದು ದೊಡ್ಡ ವಾದ ವಿವಾದ ಮಾಡಿ ನಿಮ್ಮ ನೀತಿಯನ್ನು ಸಾಬೀತು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ದೇವರು ನಿಮ್ಮನ್ನು ಹೆಚ್ಚಿಸುತ್ತಾರೆ. ದೇವರು ನಿಮ್ಮ ಶತ್ರುಗಳ ಮುಂದೆಯೇ ನಿಮ್ಮ ತಲೆ ಎತ್ತುವಾತನಾಗಿರುವುದರಿಂದ ತಾಳಿಕೊಳ್ಳಿರಿ. ಸಹನೆ, ಸಾತ್ವಿಕತೆ ಉಳ್ಳವರಾಗಿರಿ, ದೀನ ಮನಸ್ಸುಳ್ಳವರಾಗಿರಿ. ಯಾರಾದರೂ ಹಾನಿ ಮಾಡಿದ್ರೆ ಅವರನ್ನು ಸಹಿಸಿಕೊಳ್ಳಿರಿ, ಅವರನ್ನು ಕ್ಷಮಿಸಿ ಬಿಡಿರಿ. ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಅವರನ್ನು ಕ್ಷಮಿಸಿರಿ. ಆ ಕ್ಷಮಾಪಣೆ ಯಾವ ಲೆವೆಲ್ ಅಂದ್ರೆ ಎಂತಹ ಸ್ಥಾನಕ್ಕೆ ಸೇರುತ್ತೆ ಎನ್ನುವುದಾದ್ರೆ, ಯೇಸು ನಿಮ್ಮನ್ನು ಹೇಗೆ ಕ್ಷಮಿಸಿದ್ದಾರೆ, ಯಾವ ಕಂಡೀಷನ್ ಇಡಲಾರದಂತೆ ನಿಮ್ಮನ್ನು ಕ್ಷಮಿಸಿದ್ದಾರೆ. ಇದೇನು ಅದೇನು ಎಂಬುದಾಗಿ ನೀವು ಹೇಳಿದ್ದಕ್ಕೆಲ್ಲ ಎನ್ಕ್ವೈರಿ ಮಾಡದೆ ನಿಮ್ಮನ್ನು ಉಚಿತವಾಗಿ ಕ್ಷಮಿಸಿದ್ದಾರೆ. ನಿಮ್ಮ ದೋಷಗಳೆಲ್ಲ ಕ್ಷಮಿಸಿದ್ದಾರೆ. ಹಾಗೆ ಇತರರಿಗೆ ಮತ್ತೆ ಯಾವುದೇ ರೀತಿಯ ಷರತ್ತುಗಳಿರಲಾರದ ಹಾಗೆ ಕ್ಷಮಿಸಿಬಿಡಿ. ಕ್ಷಮಿಸುವುದಕ್ಕೆ ಒಂದು ನಯಪೈಸದ ಖರ್ಚಿರಲ್ಲ. ನಿಮ್ಮಲ್ಲಿ ಕ್ಷಮಿಸಲಾರದ ಮನಸ್ತತ್ವ ಇರೋದಾದ್ರೆ ನೀವು ಹಾಸ್ಪಿಟಲ್ಗಳಿಗಾಗಿ, ಔಷಧಿಗಳಿಗಾಗಿಯೇ ನೀವು ದುಡ್ಡೆಲ್ಲ ಖರ್ಚು ಮಾಡಬೇಕಾಗತ್ತೆ. ನೀವು ಯಾರಿಗೆ ಕ್ಷಮಿಸ್ಲಿಕ್ಕೆ ಆಗುತ್ತಾ ಇಲ್ಲವೋ ಅವರಿಗೆ ಕೇಡಾಗುವುದಿಲ್ಲವೇನೋ, ಆದರೆ ಯಾರನ್ನು ನೀವು ಕ್ಷಮಿಸ್ಲಿಕ್ಕಾಗುತ್ತಾ ಇಲ್ಲವೋ ಅವರ ನಿಮಿತ್ತ ನಿಮಗೆ ಬಾಧೆ ಉಂಟಾಗುತ್ತೆ. ಯೇಸು ಹೇಳ್ತಾರೆ, ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧವಾಗಿದೆ. ಹಾಲೆಲೂಯಾ. ಅದಕ್ಕೆ ಏನೇ ಮಾಡಿದ್ರೂ ಒಬ್ಬ ಕ್ರೈಸ್ತನು ಪ್ರೀತಿಯಿಂದಲೇ ಮಾಡುತ್ತಾನೆ. ಈ ಪ್ರೀತಿ ಎಂದಿಗೇ ಆಗಲಿ ಲಾಭ ಕೋರೋದಿಲ್ಲ ಪ್ರಿಯರೇ. ಅನೇಕ ಮಿಷನರೀಸ್ಗಳು ನಮ್ಮ ದೇಶಕ್ಕೆ ಬಂದು ಸ್ಕೂಲ್ಸ್ಗಳನ್ನು, ಕಾಲೇಜಸ್ಗಳನ್ನು, ಹಾಸ್ಪಿಟಲ್ಸ್ಗಳನ್ನು ಕಟ್ಟಿಸಿ ಭಾರತ ದೇಶದ ಪ್ರಜೆಗಳಿಗೆ ಅನೇಕ ಉಪಕಾರಗಳನ್ನು ಮಾಡಿದಾಗ, ದೀನ ದರಿದ್ರರಿಗೆ ಉಪಕಾರ ಮಾಡಿದಾಗ, ಅವೆಲ್ಲ ಮತಾಂತರಕ್ಕಾಗಿ ಮಾಡಿದಾರೆಂದು ಈ ಕಾಲಕ್ಕೂ ಕೂಡ ಹೇಳಿಕೊಳ್ಳೋರಿದ್ದಾರಲ್ಲವೇ. ಆದಾಗ್ಯೂ ಅಂತಹ ಅನೇಕ ಮಂದಿ ಮಿಷನರೀಸ್ಗಳು ರಕ್ತಸಾಕ್ಷಿಗಳಾದರು. ತಮ್ಮ ವೃದ್ಧಾಪ್ಯದಲ್ಲಿ ಅವರು ಎಷ್ಟೋ ವ್ಯಾಧಿಗಳ ಪಾಲಾದರು. ಅವರು ತಮ್ಮ ದೇಶಕ್ಕೆ ತಿರುಗಿ ಹೋಗದಂತೆ ನಮ್ಮ ದೇಶದಲ್ಲಿಯೇ ಅವರು ಮರಣ ಹೊಂದಿದ್ರು. ಕೇವಲ ಕ್ರಿಸ್ತನ ಪ್ರೀತಿ ಅವರನ್ನು ಬಲವಂತಗೊಳಿಸಿದ್ದಕ್ಕಾಗಿ. ಅವರು ಒಂದು ಕಾಲದ ಮಿಷನರಿಗಳಾಗಿದ್ರು. ಈಗ ನೀವು ನಾನು ಮಿಷನರಿಯಾಗಿದ್ದೇವೆ. ಈಗ ನಮಗೆ ಇತರ ದೇಶಸ್ಥರ ಅವಶ್ಯಕತೆ ಇಲ್ಲ. ನಾವು ಯೇಸು ಕ್ರಿಸ್ತನ ಪ್ರೀತಿ ಅರ್ಥಕೊಂಡಿದ್ದೇವೆ. ನಿಮ್ಮ ಸುತ್ತಲಿರುವ ಗ್ರಾಮಗಳಿಗೆ ಹೋಗಿ ನೋಡಿ, ಎಷ್ಟೋ ಜನ ಈ ದಿನ ಬಾಧೆಯಲ್ಲಿದ್ದಾರೆ. ಬೀದಿಗಳಲ್ಲಿ ಹೋಗಿ ನೋಡಿ, ಎಷ್ಟು ಸ್ಲಮ್ಸ್ಗಳಿವೆ ನಮ್ಮ ಚೆನ್ನೈನಂತಹ ಸಿಟೀಸ್ಗಳಲ್ಲಿ. ನಾವು ಕನಿಕರ ಪ್ರೀತಿ ಮನಸ್ಸುಳ್ಳವರಾಗಿ ಯಾವುದೇ ಪ್ರತಿಫಲವನ್ನು ಎದುರು ನೋಡದೆ ಕ್ರಿಸ್ತನ ನಿಮಿತ್ತವಾಗಿ ಪ್ರೀತಿಯನ್ನೇ ತೋರಿಸಬೇಕಂತೆ. ಕ್ರಿಸ್ತನ ಸಮಾಧಾನದಿಂದ ನಮ್ಮ ಹೃದಯವನ್ನು ತುಂಬಿಸಿಕೊಳ್ಳಬೇಕು. ನಂತರ ನಾವೆಲ್ಲರೂ ಕೃತಜ್ಞತೆಯುಳ್ಳವರಾಗಿರಬೇಕು. ಆಲಯಗಳಿಗೆ ಹೋಗೋದು ನಾವು ದೇವರ ಪ್ರೀತಿಯನ್ನು ನೆನೆಸಿಕೊಂಡು, ದೇವರ ಪ್ರೀತಿಯಿಂದ ಮುಚ್ಚಲ್ಪಟ್ಟು ಕೀರ್ತನೆಗಳಿಂದಲೂ ಹಾಡುಗಳಿಂದಲೂ ಆತನನ್ನು ಆರಾಧಿಸುವುದಕ್ಕಾಗಿ ಹೋಗುತ್ತೇವೆ. ಆತನ ಪ್ರೀತಿಯನ್ನು ಸಭೆಗೆ ಬರದೇ ಇರುವಂತಹ, ಲೋಕದಲ್ಲಿ ನಶಿಸಿ ಹೋಗುತ್ತಿರುವಂತಹ, ಆಧ್ಯಾತ್ಮಿಕ ಅವಶ್ಯಕತೆ ಇಲ್ಲದೆ ಶಾರೀರಿಕ ಅವಶ್ಯಕತೆ ತೀರದೆ, ಯೇಸುವನ್ನು ಅರಿಯದಂತೆ ಕೇಡಿನಲ್ಲಿ ನಷ್ಟದಲ್ಲಿದ್ದಂಥವರಿಗೆ ಯೇಸುವಿನ ಪ್ರೀತಿಯನ್ನು ಹಂಚುವವರಾಗಿರಬೇಕು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಭಕ್ತಿ ಕೇವಲ ಸಭೆಗೆ ಪರಿಮಿತವಾಗಿರಬಾರದು. ನಮ್ಮ ಭಕ್ತಿ ಕುರುಡು ಭಕ್ತಿಯಾಗಿರದಂತೆ, ಆಚಾರ ಭಕ್ತಿಯಾಗಿರದಂತೆ, ಕ್ರಿಸ್ತನ ಪ್ರೀತಿ ನಮಗೆ ಬಲವಂತಗೊಳಿಸುವ ಹಾಗೆ ನಮ್ಮ ಬದುಕಿನಲ್ಲಿ ವ್ಯತ್ಯಾಸ ಕಾಣುವಂತೆ, ಅಂದರೆ ಕನಿಕರದ ಮನಸ್ಸು, ದಯೆ, ಕರುಣೆ ಉಳ್ಳಂತಹ ಹೃದಯ, ಪ್ರೀತಿಯಿಂದ ತುಂಬಲ್ಪಟ್ಟು ಪ್ರತಿಯೊಂದು ಕಾರ್ಯ ಕ್ರಿಸ್ತನ ಪ್ರೀತಿಯ ನಿಮಿತ್ತವಾಗಿ ಮಾಡುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಕ್ಷಮಿಸುವ ಮನಸ್ಸನ್ನು, ಸಹಿಸುವ ಮನಸ್ಸನ್ನು, ತಾಳಿಕೊಳ್ಳುವ ಹೃದಯ ನಮಗೆ ಕೊಟ್ಟು ಕ್ರಿಸ್ತನ ಹೋಲಿಕೆ ಮೇರೆಗೆ
ನಡೆದುಕೊಳ್ಳುವಂತೆ ನಿಮ್ಮ ನಾಮ ಧರಿಸಿರುವ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ವಾಯ್ಸ್ ಮೆಸೇಜ್ ಕಳಿಸಿಕೊಡಿರಿ ಎಂದು ಪ್ರತಿದಿನ ಹೇಳ್ತಿದ್ದೇನಲ್ಲವೇ? ಖಚಿತವಾಗಿಯೂ ದೇವರು ಮಾಡಿರುವ ಉಪಕಾರಗಳೆಲ್ಲ ಜ್ಞಾಪಕ ಮಾಡಿಕೊಳ್ಳುತ್ತಾ ದೇವರ ಮಕ್ಕಳಾದ ನಾವು ವ್ಯತ್ಯಾಸವಾಗಿರೋಣ. ಈ ಭಾನುವಾರ ದೇವರ ವಾಕ್ಯವನ್ನು ಕೇಳಿದಂತಹ ನೀವು ನಿಮ್ಮ ಸಭೆಗಳಿಗೆ ಹೋಗ್ತಿದ್ದೀರೆಂದು ನಂಬುತ್ತಿದ್ದೇನೆ. ಮಧ್ಯಾಹ್ನದ ಸಮಯವನ್ನು ಕೂಡ ಸದುಪಯೋಗ ಮಾಡಿಕೊಳ್ಳಿರಿ. ಕರ್ತನು ನಿಮಗೆ ಕೊಟ್ಟಿರುವ ಚರ್ಚ್ನಲ್ಲಿ ನಡೆಯುವ ಆರಾಧನೆಗೆ ತಪ್ಪದೆ ಹೋಗಿ ಪಾಲ್ಗೊಳ್ಳಿರಿ. ಸಾಧ್ಯವಾದರೆ ದಿನವಿಡೀ ದೇವರ ಸನ್ನಿಧಿಯಲ್ಲಿ ಇದ್ದು ಕರ್ತನ ಪ್ರಸನ್ನತೆ ಅನುಭವಿಸುವಂಥವರಾಗಿರಿ. ಅಲ್ಲಿಯ ತನಕ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಸುವಂಥದ್ದಾಗಿರಲಿ.